ಚುನಾವಣಾ ಪೂರ್ವ ಸಮೀಕ್ಷೆ ಒಂದಿಷ್ಟು ಲೆಕ್ಕಾಚಾರ ನೋಡ್ಬಿಡೋಣ. ಇಡೀ ದೇಶದ್ದು ಮತ್ತೆ ಕರ್ನಾಟಕದ್ದು ಕೂಡ ಏನೇನು ಇದೆ ಅಂತ ಹೇಳಿ ಯಾರ್ಯಾರು ಕೊಟ್ಟಿದ್ರು ಅಂತ ಇದೇ ಚುನಾವಣೆದ್ದು. ಸೊ 543 ಸೀಟ್ಗಳಲ್ಲಿ ಸರಳ ಬಹುಮತ 272 ಬೇಕು. ಈ ಫಿಗರ್ಸ್ ಬಗ್ಗೆ ಬಹಳ ಆಸಕ್ತಿ ಇಲ್ಲ. ದೀಸ್ ಆರ್ ಆಲ್ ಪ್ರೀ ಪೋಲ್. ಇದು ಪ್ರೀ ಪೋಲ್ ಸರ್, ಕರೆಕ್ಟ್ ಅಲ್ಲ? ಇಲ್ಲೇನಾದ್ರು ಕಂಪೇರ್ ಚೇಂಜಸ್ 2 months ಪೋಲಿಂಗ್ ಅಲ್ಲಿ ಬಹಳ ವ್ಯತ್ಯಾಸಗಳಾದಂಗಿದೆ ಇಲ್ಲಿ. ಅದಂಗಿದೆಯಾ ಸರ್? ಓಕೆ, ನನಗೇನಂಗೆ ಕಾಣಿಸ್ತಾ ಇಲ್ಲ. ತುಂಬಾ ವ್ಯತ್ಯಾಸಗಳಾದಂಗಿದೆ ಪ್ರೀ ಪೋಲ್ಗೂ ಪೋಸ್ಟ್ ಪೋಲ್ಗೂ. ಓಕೆ, ಇದು ಹಾಗಾಗಿ ನೋಷನಲ್ ಫಿಗರ್ಸ್ ಇದು. ಇವತ್ತು 6.5 ಮೇಲೆ ಬರೋದುವೇ ಅದೇನೆ, ಬಟ್ ಅದಕ್ಕೊಂದು ಬೇಸಿಸ್ ಇದೆ. ಇದು ಒಪಿನಿಯನ್ ಇದು. ಓಕೆ, ಬಟ್ ಅದಕ್ಕೆ ಏನಾದ್ರು ವ್ಯತ್ಯಾಸಗಳು ಕಾಣಿಸುತ್ತಾ ಅಂತ? ನಂಬರ್ಸ್ಗಳು ತುಂಬಾ ಡಿಫ್ರೆನ್ಸ್ ಆಗಿ ಕಾಣಿಸುತ್ತಾ ಸರ್? ಹಂಗ ಗೊತ್ತಿಲ್ಲ, ಐ ಡೋಂಟ್ ನೋ. ಬಂದ್ರೆ ಗೊತ್ತಾಗುತ್ತೆ. ಎಸ್ ಎಸ್. ಸೊ ಇನ್ನು ಟೈಮ್ಸ್ ನೋ ಇಟಿಜಿ ಕೊಟ್ಟಿದ್ದು 366ರಿಂದ 406 ಬಿಜೆಪಿ ಬರಬಹುದು ಅಂತಿದ್ದಾರೆ. INDIA 108ರಿಂದ 128, ಇತರೆ 36ರಿಂದ 41. ಜಿ ನ್ಯೂಸ್ ಮ್ಯಾಟ್ರೀಸ್ ಹೇಳ್ತಾ ಇದೆ 377ರಿಂದ 94 INDIA, 72 ಇತರೆ ಅಂತ. ಇಂಡಿಯಾ ಟುಡೇ ಕೂಡ 335. ಎಲ್ಲರೂ ಕೂಡ ಬಹುತೇಕವಾಗಿ ಬಿಜೆಪಿ ಬಹುಮತಕ್ಕೆ ಬರುತ್ತೆ. ನಂಬರ್ಸ್ಗಳು ಎಷ್ಟು ಅನ್ನುವಂಥದ್ದು ಲೆಕ್ಕಾಚಾರ ಎಷ್ಟಿದೆ. ಅವರು ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತ ಯಾವ ಸಮೀಕ್ಷೆಗಳು ಕೂಡ ಪೂರ್ವ ಸಮೀಕ್ಷೆಯಲ್ಲಿ ಇಲ್ಲ. ಇಲ್ಲಿವರೆಗೆ ಈ ದೇಶ ಆನ್ ಅನ್ ಆವ್ರೇಜ್ 7ನೇ ಹಂತದವರೆಗೂ ಈಗ ನಾನು ನೋಡ್ತಾ ಕೂತಿದ್ದೀನಿ, 65% ಓಟ್ ಹಾಕಿದ್ದೀವಿ. ಹೌದು, 65% ಆವ್ರೇಜ್ ತಗೊಳ್ಳೋಣ, ಸರಾಸರಿ 65% ಆಫ್ ಅರೌಂಡ್ 97 crore ವೋಟರ್ಸ್. ನಮ್ದಿರೋದು ಹೆಚ್ಚು ಕಡಿಮೆ 100 crore ವೋಟರ್ ಅನ್ಕೊಳ್ಳೋದಾದ್ರೆ 65, ಒಂದು 62-63 ಕೋಟಿ ಜನ ಓಟ್ ಹಾಕಿದ್ದೀವಿ ಹೆಚ್ಚು ಕಡಿಮೆ. ಏನು ಅಮೇಝಿಂಗ್ ಲೆಕ್ಕ ಹಾಕ್ಕೊಳ್ಳಿ. 19ರಲ್ಲಿ 67% ಇತ್ತು ನಮ್ಮದು, 24ರಲ್ಲಿ 65.53 ಇದೆ. ಅದು 6ನೇ ಹಂತದ, ಇನ್ನು 7ನೇ ಹಂತದ ಕನ್ಸಿಡರ್ ಆಗಿ ಏನು ಬಂದಾಡಾದ್ರೂ 67ಕ್ಕೆ ಹೋಗ್ಬೋದು. ಓಕೆ, ಆರ್ ಮೇ ಬಿ ಒಂದು 0.5% ಈ ಕಡೆ ಆ ಕಡೆ ಹೋಗಿ 68ಕ್ಕೆ ಹೋಗಿ ಈಚೆ ಆಚೆ ನಿಲ್ಬೋದೇನೋ. ಸೊ ಟೆಕ್ನಿಕಲಿ ಅಲ್ಲೇ ಓಟ್ ಹಾಕ್ತಾ ಇದೀವಿ ನಾವು. ಓಕೆ, ಸೊ ಅಲ್ಲೇ ಓಟ್ ಹಾಕ್ತಾ ಇದ್ರೂ ಹೊಸ ವೋಟರ್ಸ್ ಒಳಗೆ ಬಂದಿದ್ದಾರೆ ಇಲ್ಲಿ ನಿಮಗೆ. ಕರೆಕ್ಟ್, ಹೌದು, ಹೊಸ ವೋಟರ್ಸ್ ಇದ್ದಾರೆ. ಹಾಗಾಗಿ ಇಟ್ಸ್ ಅ ವೆರಿ ಕ್ಯೂರಿಯಸ್ ಎಲೆಕ್ಷನ್ ಇದು. ನಿಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಬರುತ್ತೆ ಬಿಡುತ್ತೆ, NDAಗೆ ಎಷ್ಟು ಬರುತ್ತೆ ಬಿಡುತ್ತೆ, ಕಾಂಟ್ ಸಿ ಎಕ್ಸಾಕ್ಟ್ಲಿ ಹೀಗೆ ಅಂತ. ಯಾರ ಭವಿಷ್ಯ ಏನೋ ಒಂದು 10 ನಿಮಿಷ ತಾನೇ, ಆಮೇಲೆ ನೋಡೋಣ ಬಿಟ್ರಿ. ಬಟ್ ಕರ್ನಾಟಕದ್ದು ಕೂಡ ಒಪಿನಿಯನ್ ಪೋಲ್ ನೋಡಿದಾಗ ನಿಮಗೆ ವ್ಯತ್ಯಾಸಗಳು ಬಹಳ ಕಾಣಿಸ್ಕೊಳ್ಳುತ್ತೆ ಅನ್ನಲ್ಲ ಸರ್? 1-2 ಲಾಸ್ಟ್ ಟೈಮ್ ಇಂದ ಬಿಜೆಪಿ ಕಡಿಮೆ ಅಂತ ತೋರಿಸ್ತಾ ಇದ್ದಾರೆ. 25 ಇದ್ದಿದ್ದು 23 ಬರ್ತಾ ಇದ್ದಾರೆ ಅಂದ್ರೆ ಪ್ರೀ ಪೋಲ್ ಸರ್. ಪ್ರೀ ಪೋಲ್ಗೂ ಪೋಸ್ಟ್ ಪೋಲ್ಗೂ ಕರ್ನಾಟಕದಲ್ಲೂ ವ್ಯತ್ಯಾಸ ಆದಂಗಿದೆ ನನಗೆ. ಕಾರಣ 1-2 ಕ್ಷೇತ್ರ 3 ಕ್ಷೇತ್ರ ನನಗೆ ಅನುಮಾನ ಇರೋದು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ. 1-2 ಕ್ಷೇತ್ರದಲ್ಲಿ ಅಲ್ಲಿ ನಡೆಸಿದ ಚುನಾವಣಾ ರೀತಿ ನನಗೆ ಅಲ್ಲಿ ವರ್ಕ್ ಆಗ್ಬೋದು ಅವ್ರಿಗೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಲ್ಲಿ. ಹಾಗಾಗಿ ಅದೇ ಮೇಜರ್. ಅದು ಬಿಟ್ಟು ಭಾಳ ದೊಡ್ಡದಾಗಿ ಕಾಸ್ಟ್ ಕಾಂಬಿನೇಷನ್ಸು ಡ್ರಾಮ್ಯಾಟಿಕ್ ಆಗಿ ಚೇಂಜ್ ಆಗಿಬಿಟ್ಟಿದೆ ಅಂತನೋ ಅಥವಾ ಇನ್ನೇನೋ ಆಗ್ಬಿಟ್ಟಿದೆ ಅಂತನೋ ನನಗೇನು ಅನ್ನಿಸ್ತಾ ಇಲ್ಲ. ಬಟ್ ಕಾಂಗ್ರೆಸ್ಗೆ 2 ಇದ್ದಂಗಿದೆ. ಆ ವಿಶ್ವಾಸ ಅವ್ರನ್ನ ಉಳಿಸತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಒಂದು, ನೀವು ಹೇಳೋ ಥರ ಗ್ಯಾರಂಟಿ ನಮ್ಮನ್ನು ಉಳಿಸತ್ತೆ ಅಂತ. ಎರಡನೇದು, ಭಾಳ ಜನ ಕಾಂಗ್ರೆಸ್ ಅಲ್ಲಿ ಗಣಿತಶಾಸ್ತ್ರದ ಪ್ರಕಾರ 136 ಸೀಟು, ಅಸೆಂಬ್ಲಿಲಿ ನನಗೆ ಇಷ್ಟು ವೋಟ್ ಪರ್ಸೆಂಟೇಜು, ಅದರ ಕನ್ವರ್ಷನ್ ಅಲ್ಲಿ ಹೋದ್ರೆ ನನಗೆ ಇಷ್ಟು ಸೀಟ್ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗಿದೆ ಕಾಂಗ್ರೆಸ್ ಅಲ್ಲಿ ಕೆಲವರು. ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ನಾ ಹೇಳ್ತೀನಿ ಬೇಕಾರೆ, ಕಂಪ್ಲೀಟ್ಲಿ ರಾಂಗ್. ಈ ಪರಿಸ್ಥಿತಿಯನ್ನ ವಿ ಹ್ಯಾವ್ ಸೀನ್ ಇಟ್ ಇನ್ ಸಮ್ ಓಲ್ಡ್ ಮೈಸೂರು ಕಾನ್ಸ್ಟಿಟ್ಯೂನ್ಸೀಸ್ ಲೈಕ್ ಮೈಸೂರು, ಮಂಡ್ಯ, ಬ್ಯಾಂಗ್ಳೂರ್ ರೂರಲ್, ಇಲ್ಲೆಲ್ಲ ನೋಡಿದೀವಿ ಅಲ್ಲಿ ಪರಿಸ್ಥಿತಿಗಳು ಏನಾಗ್ತಾ ಇದೆ ಅನ್ನೋದನ್ನ. ಟ್ರಮೆಂಡಸ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟಿದೆ ಆಪೋಸಿಷನ್ ಇಂದ, ವಿಚ್ ಇಸ್ ಬಿಜೆಪಿ ಇಲ್ಲಿ. ಹಾಗಾಗಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಅನಿಸಿದೆ ನನಗೆ. ಯಾವ ಪ್ರಮಾಣಕ್ಕಾಗತ್ತೆ ಅಂತ ನನಗಿನ್ನೂ ಗೊತ್ತಿಲ್ಲ.